ನೋಡ್ರಿ, ಯಾವುದೇ ಇರಲಿ ಅದು ಕೆಲವರು ಯಾರೇ ಷಡ್ಯಂತರ ಇರಲಿ ಅದೆಲ್ಲ ಪಟ ಬಯಲಿಗೆ ಆಗ್ತಿದೆ, ಸತ್ಯ ಗೊತ್ತಾಗ್ತಿದೆ, ರಾಜ್ಯದ ಜನತೆಗೆ ಕೂಡ ಗೊತ್ತಾಗ್ತಿದೆ, ಎಲ್ಲ ಗೊತ್ತಾಗ್ತದೆ. ಆದರೆ ಇಂಥ ಒಂದು ನಾಯಕ ಇವತ್ತು ಇಡೀ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ನೀವು ಹಳ್ಳಿ ಕೇಳ್ರಿ, ಇವತ್ತು ಜಮೀರಣ್ಣ ಅಂದರೆ ಪ್ರತಿಯೊಬ್ಬರು, ಯಾಕಂದರೆ ಅಂಥ ಒಂದು ಮನುಷ್ಯ, ಅಂಥ ಒಂದು ನಮ್ಮ ಸಮಾಜದಲ್ಲಿ ಕೂಡ ಭಾಳಷ್ಟು ನಾಯಕರಿದ್ದಾರೆ ಒಳ್ಳೆ. ಆದರೆ ಇಂಥ ಒಂದು ನಾಯಕ ಸರ್ವಧರ್ಮ ನಾಯಕ, ಹಾಗಾಗಿ ಅವ್ರಿಗೆ ಖಂಡಿತ ಆಯ್ತಲ್ಲ ಕೊಳ್ಳೇಬೇಕಂತೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ಅಲ್ಲ, ಕೊಳ್ಳೇಬೇಕು. ಮತ್ತು ನಮಗೆ ಹೈಕಮಾಂಡ್, ಯಾಕಂದರೆ ಇವತ್ತು ನಮ್ಮ ಪಕ್ಷ ನಮ್ಮ ಸರ್ಕಾರ ಗಟ್ಟಿ ಆಗಬೇಕಂದ್ರೆ ಬೆಳಬೇಕಂದ್ರೆ ಇದು ಅವ್ರಿಗೆ ಕೊಳ್ಳೇಬೇಕು. ಅವ್ರಿಗೆ ಕೂಡ ನಮ್ಮ ಹೈಕಮಾಂಡ್ ಅವ್ರಿಗೆ ಕೂಡ ಗೊತ್ತಿದೆ ಇವರ ನಮ್ಮ ಜಮೀರ್ ಅಹಮದ್ ಸರ್ ಅವರ ಶಕ್ತಿ ಏನಿದೆ ಏನಿಲ್ಲ ಅಂಥೇಳಿ ಗೊತ್ತಿದೆ. ಯಾರೋ ಒಂದು ಕಿಡಿಗೇಡಿ ಮಾಡಿದ್ದಕ್ಕೆ ಎಲ್ಲ ಆಗಿದೆ. ನಮಗೆ ಹೈಕಮಾಂಡ್ ಮ್ಯಾಗ ನಮ್ಮ ನಾಯಕರ ಮ್ಯಾಗ ನಮಗೆಲ್ಲ ವಿಶ್ವಾಸ ಐತೆ, ಖಂಡಿತ ಕೊಡ್ತಾರಂತೇಳಿ. ಅಲ್ಲ, ಈಗ ಸಾಕಷ್ಟು ಮನವೊಲಿಕೆ ನಂತರ ಕೂಡ ಅವ್ರಿಗೆ ಹೇಳಿ ಸರ್. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಬಡವರ ಒಂದು ದೀನದಲಿತರ ಬಂದು ಸನ್ಮಾನ್ಯ BZ ಜಮೀರ್ ಅಹಮದ್ ಅವರು ಏನು ಮೊನ್ನೆ ಸರ್ಕಾರ ರಚನೆ ಆಯಿತು, ಅದರಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕ್ಯಾಬಿನೆಟ್ ಕೊಡಬೇಕಾಗಿತ್ತು ತಪ್ಪಿತ್ತು. ಹಾಗಾಗಿ ಯಾಕಂದರೆ ಜಮೀರ್ ಅಹಮದ್ ಅವರು ಕೇವಲ ಮುಸ್ಲಿಂ ಸಮಾಜದ ನಾಯಕರು, ಅವ್ರಿಗೆ ಐತಲ್ಲ ಎಲ್ಲ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ವರ್ಗದ ಜನಾಂಗದವರು, ಅವರ ಬೆಂಬಲಿಗರು ಇಡೀ ರಾಜ್ಯದಲ್ಲಿ ಇದ್ದಾರೆ. ಇವತ್ತು ಏನು ಅವರಿಗೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅವರಿಗೆ ಸೇರ್ಪಡೆ ಮಾಡಿಲ್ಲ ಮತ್ತು DCM ಹುದ್ದೆ ಕೊಟ್ಟಿಲ್ಲ. ಇಡೀ ಬರೀ ಕೇವಲ ಅಲ್ಪಸಂಖ್ಯಾತರಲ್ಲ, ಎಲ್ಲ ಬೆಂಬಲಿಗರಿಗೆ ಅವರಿಗೆ ಕೊಟ್ಟಿದ್ದಕ್ಕೆ ಬಹಳ ಒಂದು ನೋವಾಗಿದೆ. ಹಾಗಾಗಿ ನಾವು ಮುಸ್ಲಿಂ ಬಾಂಧವರು ಅವರು ಯಾರೇ ಹೋಗಲಿ, ಜಮೀರ್ ಅಹಮದ್ ಸೌತಾಗ ತನ್ನ ಮನ ಧನದಿಂದ ಒಬ್ಬರಿಗೆ ಅವ್ರಿಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ನೂರಾರು ಜನ ಅವ್ರದಾಗ ಹೋದರೆ ಕೂಡ ಒಬ್ಬರಿಗೆ ಅವರು ಹಿಂದೆ ವಾಪಸ್ ಕಳಿಸಿಲ್ಲ ಅಂಥ ಒಂದು ನಾಯಕ. ಮತ್ತು ಅವರು ಐತಲ್ಲ ಸುಮಾರು 5 ಸರ್ತಿ ಶಾಸಕರಾಗಿ ಕ್ಷೇತ್ರದ ಜನರ ಜೊತೆಗೆ ಮತ್ತು ರಾಜ್ಯದ ಮಂತ್ರಿಗಳು ಆಗಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಮತ್ತು ಕರ್ನಾಟಕದ ರಾಜ್ಯದ ಜನರಿಗೆ ಅವರು ಭಾಳಷ್ಟು ಸೇವೆಯನ್ನು ಅವರು ಮಾಡಿದ್ದಾರೆ ತನ್ನ ಮನ ಧನದಿಂದ. ಮತ್ತು ಪಕ್ಷ 10 ವರ್ಷದಿಂದ ಅವರು ಪಕ್ಷಕ್ಕೆ ಸಂಘಟನೆ ಕೂಡ ಮಾಡಿದ್ದಾರೆ. ಪಕ್ಷದ ಹೈಕಮಾಂಡಿನ ಆದೇಶವರಿಗೆ ಎಲ್ಲ ಸರ್ಕಾರದ ಕೆಲಸಗಳು ಎಲ್ಲ ಜವಾಬ್ದಾರಿಯುತವಾಗಿ ಎಲ್ಲರೂ ತೊಗೊಂಡು ಅವರು ಮಾಡಿದ್ದಾರೆ. ಇಂಥ ಒಂದು ನಾಯಕರು, ಯಾಕಂದರೆ ಅವ್ರಿಗೂ ಕೇವಲ ಮುಸ್ಲಿಂ ಅವರಲ್ಲ, ಎಲ್ಲ ವರ್ಗದ ಇಲ್ಲಿಯವರಿಗೆ ಪ್ರೇಮಿಯವರು ಅಭಿಮಾನಿಗಳು ಅವ್ರಿಗೆ ಇದ್ದಾರೆ. ಹಾಗಾಗಿ ಅವ್ರಿಗೇನು ಮೊನ್ನೆ ಅವ್ರಿಗೆ ಸೇರ್ಪಡೆ ಮಾಡ್ಕೊಂಡಿಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರೂ ಬೇಸರ ಆಗಿದ್ದಾರೆ. ಏನೋ ಎಲ್ಲ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ತಾರಂಥೇಳಿ ಗೊತ್ತಾಯಿತು. ಯಾರೋ ಒಂದು ಆಡಿಯೋ ವೈರಲ್ ಆಗಿ, ಯಾವ ಆಡಿಯೋ ಸರ್, ಎಲ್ಲಿದು? A1 ಅಂತೇಳಿ ಈಗ ಅದು FIR ಕೂಡ ಮಾಡಿಲ್ಲ ಸರ್. ಯಾವ ಆಡಿಯೋ ಎಲ್ಲಿದು? ಅದು ದಾವಣಗೆರೆದು. ಏನು ನಾವು ಚುನಾವಣೆ ಆದಾಗ ಬೈ ಎಲೆಕ್ಷನ್ನಾಗ ಯಾರೋ ಕಿಡಿಗೇಡಿಗಳು ಇವತ್ತೈತಲ್ಲ ಜಮೀರ್ ಅಹಮದ್ ಅವರು ಬೆಳೆಯಕತ್ತಾರಮ್ಮ ಅಂಥೇಳಿ ಒಂದು ಷಡ್ಯಂತ್ರ ಮಾಡಿದಾರ. ಈ ಷಡ್ಯಂತ್ರ ಕುರಿತಂಗೆ ನಾವು ಐತಲ್ಲ ಅದು ಖಂಡಿಸ್ತೀವಿ. ಮತ್ತು ಏನು ಅವ್ರಿಗೆ ನಮ್ಮ ಹೈಕಮಾಂಡಿಗೆ ಸನ್ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರಿಗೆ, ಮತ್ತು ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಸರ್ ಅವ್ರಿಗೆ, ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರು, ಮತ್ತು ಮಾಜಿ ನಮ್ಮ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾವು ನಮ್ಮ ಸಮಾಜ ಮತ್ತು ಎಲ್ಲ ಅಭಿಮಾನಿಗಳು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣ ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಸೇರಿಸಬೇಕು ಮತ್ತು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಒತ್ತಾಯಿಸ್ತೀವಿ ಸರ್. ಈಗ